ನಮಸ್ಕಾರ. ಶೀಲಾ ಪಾಕಶಾಲೆಯ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಇವತ್ತು ನಾನು ಆರೋಗ್ಯಕ್ಕೆ ಹಿತಕರವಾದಂತಹ ABC ಜ್ಯೂಸ್ ಅಂತ ಅಂದರೆ ಬೀಟ್ರೂಟ್, ಕ್ಯಾರೆಟ್ ಮತ್ತು ಸೇಬನ್ನು ಬಳಸಿ ಯಾವ ರೀತಿ ಜ್ಯೂಸನ್ನು ಮಾಡೋದು, ಇದರಿಂದ ಏನೆಲ್ಲ ಪ್ರಯೋಜನಗಳಿದೆ ಅದನ್ನು ತಿಳಿಸ್ತಾ ಹೋಗ್ತೀನಿ. ಆರೋಗ್ಯದ ದೃಷ್ಟಿಯಿಂದ ನಾವೆಲ್ಲ ಸಹ ಉತ್ತಮವಾದಂತಹ ಪೌಷ್ಟಿಕಾಂಶ ಇರುವಂತಹ ಪದಾರ್ಥಗಳನ್ನು ಸೇವಿಸೋದು ನಮ್ಮ ಆರೋಗ್ಯಕ್ಕೆ ನಾವು ಕೊಡುವಂತಹ ಮೊದಲ ಆದ್ಯತೆ ಅಂತ ಹೇಳ್ತೀವಿ. ಇವತ್ತು ABC ಜ್ಯೂಸ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಶುಂಠಿ, ಬೀಟ್ರೂಟ್, ಕ್ಯಾರೆಟ್ ಹಾಗೆ ಒಂದು ಸೇಬು ಬೇಕಾಗತ್ತೆ. ನೀವು ಪ್ರತಿನಿತ್ಯ ಈ ಒಂದು ಜ್ಯೂಸನ್ನು ಮಾಡಿ ಕುಡಿದ್ರೆ ದೇಹಕ್ಕೆ ಬೇಕಾದಂಥ ವಿಟಮಿನ್ಗಳು ಹಾಗೂ ಖನಿಜಗಳು ಉತ್ಕರ್ಷಣ ನಿರೋಧಕ ಶಕ್ತಿಗಳಿಂದ ಸಮೃದ್ಧವಾದಂತಹ ಒಂದು ಪಾನೀಯ ಅಂತಲೇ ಹೇಳ್ಬೋದು. ನೀವು ಸಹ ಮನೆಯಲ್ಲಿ ಒಂದು ಜ್ಯೂಸನ್ನು ಮಾಡಿ ಕುಡಿಯಿರಿ. ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತೂಕ ಇಳಿಕೆಗೆ, ಚರ್ಮದ ಕಾಂತಿಗೆ ಮತ್ತು ದೇಹವನ್ನು ಡಿಟಾಕ್ಸ್ ಮಾಡಲು ಸಹ ಸಹಾಯವನ್ನು ಮಾಡುತ್ತದೆ. ಮೊದಲನೇದಾಗಿ ವಿಟಮಿನ್ ಸಿ ಮತ್ತು ಎ ಸಮೃದ್ಧವಾಗಿದೆ, ಹಾಗಾಗಿ ಸೋಂಕುಗಳ ವಿರುದ್ಧ ಹೋರಾಟವನ್ನು ಮಾಡುತ್ತೆ. ಚರ್ಮದ ಸುಕ್ಕುಗಳನ್ನು ಕಡಿಮೆ ಮಾಡಿ ಮೊಡವೆಗಳನ್ನು ನಿವಾರಿಸಿ ಕಾಂತಿಯುತ ಚರ್ಮವನ್ನು ನೀಡುತ್ತದೆ. ಹಾಗಾಗಿ ನೀವು ಸಹ ಮಾಡಿ ಕುಡಿಯಿರಿ. ತೂಕ ಇಳಿಕೆ, ಯಾರಾದರೂ ತೂಕ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಅಂದರು, ಕಡಿಮೆ ಕ್ಯಾಲೋರಿ ಇರುವಂತಹ ಹೆಚ್ಚಿನ ನಾರಿನಾಂಶ ಇರುವಂತಹ ಈ ಒಂದು ಪಾನೀಯವನ್ನು ಕುಡಿದ್ರೆ ಖಂಡಿತ ತೂಕ ಕಡಿಮೆ ಆಗುತ್ತೆ. ಹಾಗೆ ಹೃದಯ ಮತ್ತು ಮೆದುಳಿನ ಆರೋಗ್ಯವನ್ನು ಸಮಸ್ಥಿತಿಯಲ್ಲಿ ಇಡುತ್ತದೆ. ರಕ್ತದೊತ್ತಡವನ್ನು ನಿಯಂತ್ರಿಸಿ ನಮ್ಮ ದೇಹದಲ್ಲಿ ರಕ್ತ ಸಂಚಲನವನ್ನು ಸರಿಯಾದ ರೀತಿಯಲ್ಲಿ ನಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ವಿಟಮಿನ್ ಸಿ ಮತ್ತು ಎ ಸಮೃದ್ಧವಾಗಿರುವಂತಹ ಒಂದು ಪದಾರ್ಥ ಆಗಿದೆ. ಇದು ಸೋಂಕುಗಳ ವಿರುದ್ಧ ಹೋರಾಟವನ್ನು ಮಾಡುತ್ತೆ. ಹಾಗೆ ಕ್ಯಾರೆಟ್ ವಿಟಮಿನ್ ಎ ಹೆಚ್ಚಾಗಿರುವುದರಿಂದ ಇದನ್ನು ಪ್ರತಿನಿತ್ಯ ಸೇವನೆಯನ್ನು ಮಾಡೋದ್ರಿಂದ ಕಣ್ಣಿನ ದೃಷ್ಟಿಯನ್ನು ನಾವು ಸುಧಾರಿಸಿಕೊಳ್ಳಲು ಸಹಾಯ ಆಗುತ್ತದೆ. ಚಿಕ್ಕ ಮಕ್ಕಳಿಗಂತೂ ತುಂಬ ಒಳ್ಳೆಯದು. ನೀವು ಸಹ ಮನೆಯಲ್ಲಿ ಇವೆಲ್ಲ ಪದಾರ್ಥಗಳನ್ನು ಬಳಸಿ ವಾರದಲ್ಲಿ ಅಟ್ಲೀಸ್ಟ್ 2 ಸರಿ ನೀವು ಈ ಒಂದು ಜ್ಯೂಸನ್ನು ಕುಡಿದ್ರೆ ಎಲ್ಲ ಪೌಷ್ಟಿಕಾಂಶಗಳನ್ನು ಪಡ್ಕೊಂಡು ಆರೋಗ್ಯವಾಗಿ ಇರ್ಬೋದು ಅಂತ ಹೇಳ್ತೀನಿ. ಹಾಗೆ ಮುಖ್ಯವಾದಂತಹ ಮಾಹಿತಿ ಎಲ್ಲರೂ ಸಹ ಗಮನವಿಟ್ಟು ಆಲಿಸಿ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಅಥವಾ ಬೆಳಗಿನ ಉಪಹಾರಕ್ಕೆ 1 ಗಂಟೆ ಮುಂಚಿತವಾಗಿ ಈ ಒಂದು ಜ್ಯೂಸನ್ನು ಮಾಡಿ ಕುಡಿದ್ರೆ ಬಹಳ ಪರಿಣಾಮಕಾರಿ ಆಗಿರುತ್ತೆ. ಹಾಗೆ ಮೂತ್ರಪಿಂಡದ ಸಮಸ್ಯೆಯಿಂದ ಯಾರಾದರೂ ಬಳಲ್ತಾ ಇದೆ ಅಂದರೆ ಕಿಡ್ನಿ ಸ್ಟೋನ್ ಇತ್ತು ಅಂದರೆ ಅಂತಹವರು ಡಾಕ್ಟರ ಸಲಹೆಯನ್ನು ಪಡೆದು ಈ ಒಂದು ಪಾನೀಯವನ್ನು ಸೇವಿಸೋದು ಉತ್ತಮ. ಈಗ ABC ಜ್ಯೂಸನ್ನು ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೇಬು, ಬೀಟ್ರೂಟ್, ಕ್ಯಾರೆಟ್ ಹಾಗೆ ಹಸಿ ಶುಂಠಿಯನ್ನು ತೆಗೆದುಕೊಂಡಿದ್ದೀನಿ. ಚೆನ್ನಾಗಿ ತೊಳೆದಿರುವಂತಹ ಒಂದು ಸೇಬನ್ನು ತೆಗೆದುಕೊಳ್ಬೇಕು. ಹಾಗೆ ತಾಜಾ ಆಗಿರುವಂತಹ ಒಂದು ಬೀಟ್ರೂಟನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಇದನ್ನು ನೀಟಾಗಿ ಪಿಕ್ಲರ್ ಸಹಾಯದಿಂದ ನೀಟಾಗಿ ಸಿಪ್ಪೆನೆಲ್ಲ ತೆಗಿಬೇಕಾಗತ್ತೆ. ನೋಡಿ, ಎಲ್ಲ ತರಕಾರಿ ಮತ್ತು ಹಣ್ಣಿನ ಸಿಪ್ಪೆನ ತೆಗೆದುಕೊಳ್ತಾ ಇದ್ದೀನಿ. ನಂತರ ನೀವು ಜ್ಯೂಸ್ ಎಷ್ಟು ಜನ ಇದ್ದಾರೆ ಮೇಲೆ ನೋಡಿ ಅದನ್ನು ಕ್ವಾಂಟಿಟಿ ನೋಡ್ಕೊಂಡು ನೀವು ತಯಾರಿಸ್ಕೊಳ್ಳಿ. ನೋಡಿ, ನಾನು ಒಬ್ಬಳೇ ಕುಡಿಯೋದ್ರಿಂದ ಹಾಗಾಗಿ ಅರ್ಧ ತರಕಾರಿಯನ್ನು ಮಾತ್ರ ಇಲ್ಲಿ ತೊಗೊಂಡಿದ್ದೀನಿ. ಕ್ಯಾರೆಟ್ ಹಾಗೆ ಬೀಟ್ರೂಟನ್ನು ಸಹ ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡ ನಂತರ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ನೀವು ಅದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಜನ ಇದ್ದಾಗ ಜಾಸ್ತಿ ಕ್ವಾಂಟಿಟಿಲಿ ಈ ಜ್ಯೂಸನ್ನು ಮಾಡಿಕೊಡಿರಿ. ಈ ರೀತಿ ಮಿಕ್ಸಿಲಿ ರುಬ್ಕೊಂಡಿದ್ದೀನಿ. ನಂತರ ಸ್ವಲ್ಪ ನೀರು, ಎಷ್ಟು ನೀರು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ ನಂತರ ಒಂದು ಸ್ಟ್ರೈನರ್ನ ತಗೊಂಡು ಸೋಸಬೇಕಾಗತ್ತೆ. ಈ ಹದದಲ್ಲಿದೆ ಸ್ವಲ್ಪ ಈ ಜ್ಯೂಸನ್ನು ಸೋಸ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಸ್ಟ್ರೈನರಲ್ಲಿ ಮಾಡಿಕೊಂಡಂತಹ ಜ್ಯೂಸನ್ನು ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ. ಕುಡಿಯೋದಕ್ಕೆ ಬಹಳ ಹಿತಕರವಾಗಿರುತ್ತೆ, ತುಂಬ ಒಳ್ಳೆಯದು. ನೀವು ಸಹ ಟ್ರೈ ಮಾಡಿ. ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರನ್ನು ಮಾಡಿ. ನೋಡಿ, ಈ ರೀತಿ ಸೋಸ್ಕೊಂಡಾಗಿದೆ. ವಾರದಲ್ಲಿ 2 ಬಾರಿ ಈ ರೀತಿ ಜ್ಯೂಸನ್ನು ಮಾಡಿಕೊಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ನಮ್ಮ ದೇಹಕ್ಕೆ ಅತಿ ಹೆಚ್ಚಿನ ಊಟ ತಿಂಡಿಗಳಿಗಿಂತ ಈ ರೀತಿ ದ್ರವ ಪದಾರ್ಥ ಇರುವಂತಹ ಲಿಕ್ವಿಡ್ಡಿನ
ಒಂದು ಪದಾರ್ಥಗಳನ್ನು ಸೇವಿಸೋದು ಒಳ್ಳೆಯದು. ಜ್ಯೂಸ್ ಇರ್ಬೋದು ಅಥವಾ ಸಲಾಡ್ಗಳನ್ನು ತಿಂದರೆ ತುಂಬ ಒಳ್ಳೆಯದು. ಈ ರೀತಿ ರೆಡಿಯಾಗಿದೆ ನೋಡಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈಗ ಒಂದು ಸರ್ವಿಂಗ್ ಕಪ್ಪನ್ನು ತೊಗೊಂಡಿದ್ದೀನಿ, ಅದಕ್ಕೆ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಬೇಕು ಅಂತ ಅಂದರೆ ಆಪ್ಷನಲ್ ಇದು. ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಬೋದು, ಬೇಡ ಅಂದರೆ ಹಾಗೇ ಕುಡಿಬೋದು, ಹಾಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಸವಿಯಲು ABC ಜ್ಯೂಸ್ ರೆಡಿಯಾಗಿದೆ. ತಾಜಾ ಆರೋಗ್ಯಕ್ಕೆ ಹಿತಕರವಾದಂತಹ ಒಂದು ಜ್ಯೂಸನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಖಂಡಿತ ನೀವು ಟ್ರೈ ಮಾಡಿ, ನಂತರ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಮರೆಯದೆ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಇಲ್ಲಿವರೆಗೂ ಸಪೋರ್ಟನ್ನು ಮಾಡ್ಕೊಂಬಂದಿದ್ದೀರ, ಮುಂದೆನೂ ಸಹ ನಿಮ್ಮ ಸಪೋರ್ಟ್ ಹಾಗೇ ಇರಲಿ ಅಂತ ಕೇಳ್ಕೊಳ್ತೀನಿ. ಪ್ರತಿನಿತ್ಯ ವರ್ಕೌಟ್ ಮಾಡೋರು ಹಾಗೆ ಜಿಮ್ಗೆ ಹೋಗೋರಿಗೆ ಬಹಳ ಅನುಕೂಲಕರವಾದಂತಹ ಒಂದು ಪಾನೀಯ. ಖಂಡಿತ ಟ್ರೈ ಮಾಡಿ. ಹಾಗೆ ಪ್ರತಿನಿತ್ಯ ಒಂದು ಸರಿ ಈ ಒಂದು ಜ್ಯೂಸನ್ನು ಕುಡಿದ್ರೆ ನಿಮ್ಮ ದೇಹಕ್ಕೆ ಆದಂತಹ ಆಯಾಸ ಎಲ್ಲ ಕಡಿಮೆ ಆಗುತ್ತೆ. ಕೇವಲ 5 ನಿಮಿಷಗಳಲ್ಲಿ ಈ ಒಂದು ಜ್ಯೂಸನ್ನು ರೆಡಿ ಮಾಡ್ಕೊಳ್ಬೋದು. ಬಹಳ ಸಮಯ ಏನು ಬೇಕಾಗಿಲ್ಲ. ಹಾಗೆ ಮನೆಯಲ್ಲಿ ಎಲ್ಲರೂ ಸಹ ತರಕಾರಿಯನ್ನು ತಂದಿರ್ತೀರ, ಹಣ್ಣನ್ನು ತಂದೇ ಇರ್ತೀರ, ತಂದಾಗ ಈ ಒಂದು ಜ್ಯೂಸನ್ನು ಮಾಡಿ. ಹಾಗೆ ನಮ್ಮ ಆರೋಗ್ಯದ ಕಡೆಗೆ ನಾವು ಹೆಚ್ಚಿನ ಗಮನವನ್ನು ಕೊಡೋದು ಬಹಳ ಮುಖ್ಯ ಅಂತ ಹೇಳ್ತೀನಿ. ಏಕೆಂದರೆ ಒಂದು ಮಾತಿದೆ, ಆರೋಗ್ಯವೇ ಭಾಗ್ಯ ಅಂತ. ಆರೋಗ್ಯ ಚೆನ್ನಾಗಿದ್ದರೆ ನಾವು ಇಷ್ಟಾದರೂ ಸಹ ದುಡಿಮೆಯನ್ನು ಮಾಡ್ಬೋದು. ಹಾಗಾಗಿ ಆರೋಗ್ಯಕ್ಕೆ ಮೊದಲ ಆದ್ಯತೆಯನ್ನು ಕೊಡೋಣ, ನಂತರ ದುಡಿಮೆಗೆ ಒತ್ತನ್ನು ಕೊಡೋಣ ಅಂತ ಹೇಳ್ತೀವಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಒತ್ತಡದ ಜೀವನಕ್ಕೆ ನಾವು ಸ್ವಲ್ಪ ಅಂಟ್ಕೊಂಡಿದ್ದೀವಿ, ಅದನ್ನು ಬಿಟ್ಟು ಮುಂದೆ ಸಾಗಿದ್ರೆ ಒಳ್ಳೆಯ ಆರೋಗ್ಯವನ್ನು ನಾವು ಪಡ್ಕೊಳ್ಬೋದು. ಹಾಗಾಗಿ ಬೇಸಿಗೆ ಕಾಲಕ್ಕೆ ಹಾಗೆ ಪ್ರತಿಯೊಬ್ಬರು ಯಾರು ದೇಹಕ್ಕೆ ಹೆಚ್ಚಿನ ಒಂದು ಕೆಲಸವನ್ನು ಕೊಡ್ತಾರೆ ಅಂಥವ್ರಿಗೆ ಈ ಒಂದು ಜ್ಯೂಸು ಸಹಾಯ ಆಗುತ್ತೆ. ABC ಜ್ಯೂಸ್ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.